ವೆಲ್ಕಮ್ ಬ್ಯಾಕ್ ಟು ದಿ ಪುಷ್ ಪುಲ್ ಲೆಗ್ ಸೀರೀಸ್ ಎಪಿಸೋಡ್ 2. ಇವತ್ತಿನ ವಿಡಿಯೋಲಿ ನಾನು ನಿಮಗೆ ಕಂಪ್ಲೀಟಾಗಿ ಫುಲ್ ಡೇನ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾರೆಲ್ಲ ವಿಡಿಯೋನ ಮಿಸ್ ಮಾಡ್ಕೊಂಡಿದ್ರು ಈಗಲೇ ಹೋಗಿ ನನ್ನ ಚಾನಲ್ನ ಒಂದ್ಸಲ ವಿಸಿಟ್ ಮಾಡಿ. ಪುಷ್ ಡೇನ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ ವಿಡಿಯೋನ ಒಂದ್ಸಲ ಕಂಪ್ಲೀಟಾಗಿ ನೋಡಿ, ನಿಮಗೆ ಒಂದು ಐಡಿಯಾ ಸಿಗುತ್ತೆ ಯಾವ ಥರ ನಮ್ಮ ಸ್ಪ್ಲಿಟ್ನ ನಾವು ಅರೇಂಜ್ ಮಾಡ್ಕೋಬೇಕು ಅಂತ. ಸೊ ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್, ಫುಲ್ ಡೇ ಒಂದು ಸಿಂಪಲ್ ಆ್ಯಂಡ್ ಎಫೆಕ್ಟಿವ್ ಪ್ರೋಗ್ರಾಮ್ ಆಗಿದೆ. ಫುಲ್ ಡೇಲಿ ನಾವು ಕಂಪ್ಲೀಟಾಗಿ ಕಂಪೌಂಡ್ ಎಕ್ಸಸೈಸ್ ಮೇಲೆ ಡಿಪೆಂಡ್ ಆಗಿದ್ದೀವಿ. ಯಾಕಂದರೆ ಬ್ಯಾಕ್ ಇಸ್ ದ ಬಿಗ್ಗೆಸ್ಟ್ ಮಸಲ್ ಗ್ರೂಪ್ ಇನ್ ಅವರ್ ಹೋಲ್ ಬಾಡಿ ಆಫ್ಟರ್ ಲೆಗ್ಸ್. ನಾವು ನಮ್ಮ ಬ್ಯಾಕ್ನ 2 ಆ್ಯಂಗಲಿಂದ ಟಾರ್ಗೆಟ್ ಮಾಡ್ತೀವಿ, ಒಂದು ವರ್ಟಿಕಲಿ, ಇನ್ನೊಂದು ಹಾರಿಜಾಂಟಲಿ. ಬ್ಯಾಕ್ಗೆ ನಾವು 3 ಕಂಪೌಂಡ್ ಎಕ್ಸಸೈಸ್ನ ಪರ್ಫಾರ್ಮ್ ಮಾಡ್ತೀವಿ. ಮೊದಲನೇದು ವರ್ಟಿಕಲ್ ಪುಲ್. ವರ್ಟಿಕಲ್ ಪುಲ್ಗೆ ನಾವು ಲ್ಯಾಟ್ ಪುಲ್ ಡೌನ್ನ ಯೂಸ್ ಮಾಡ್ತೀವಿ. ಇದು ನಮ್ಮ ಲ್ಯಾಟ್ಸ್ನ ಗ್ರೋ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಈ ಎಕ್ಸಸೈಸ್ನ ನಾವು ಹೆಂಗೆ ಪರ್ಫಾರ್ಮ್ ಮಾಡಬೇಕು ಅಂದರೆ, ಕೆಳಗಡೆ ಪುಲ್ ಮಾಡುವಾಗ ಫುಲ್ ಎಕ್ಸ್ಪ್ಲೋರ್ ಮಾಡಿ ಪುಲ್ ಮಾಡಬೇಕು, ಮತ್ತು ಮೇಲೆ ಬಿಡುವಾಗ ಎಸೆಂಟ್ರಿಕ್ನ ಕಂಟ್ರೋಲ್ ಮಾಡಬೇಕು. 1 2 to 3 ಸೆಕೆಂಡ್ಸ್ ನಾವು ಕಂಟ್ರೋಲ್ ಮಾಡಿ ವೇಟ್ಸ್ನ ಬಿಟ್ಟು ದೆನ್ ಅಗೇನ್ ಪುಲ್. ಈ ಥರ ಈ ಎಕ್ಸಸೈಸ್ನ ಪರ್ಫಾರ್ಮ್ ಮಾಡೋದ್ರಿಂದ ನಮ್ಮ ಲ್ಯಾಟ್ಸ್ ಕರೆಕ್ಟಾಗಿ ಎಂಗೇಜ್ ಆಗುತ್ತೆ. ಸೊ ಈ ಎಕ್ಸಸೈಸು ನಾವು 3 ಸೆಟ್ ಮಾಡಬೇಕು. ರೆಫರೆನ್ಸ್ ಶುಡ್ ಬಿ 10 to 15. ಒಂದು ವರ್ಟಿಕಲ್ ಪುಲ್ ಎಕ್ಸಸೈಸ್ ಆಯಿತು. ಇವಾಗ ಹಾರಿಜಾಂಟಲ್ ಪುಲ್ಗೆ ನಾವು ಸೀಟೆಡ್ ಕೇಬಲ್ ರೋಸ್ನ ಚೂಸ್ ಮಾಡ್ತೀವಿ. ಈ ಎಕ್ಸಸೈಸ್ ನಮ್ಮ ಲೋವರ್ ಲ್ಯಾಟ್ಸ್ ಮತ್ತು ಓವರಾಲ್ ಲ್ಯಾಟ್ಸ್ನ ಟಾರ್ಗೆಟ್ ಮಾಡುತ್ತೆ. ಸೊ ಇದ್ರದ್ದು 3 ಸೆಟ್ ಮಾಡಬೇಕು. ರೆಫರೆನ್ಸ್ ಶುಡ್ ಬಿ ಅಗೇನ್ 10 to 15. ಈ ಎಕ್ಸಸೈಸ್ನ ನಾವು ಹೆಂಗೆ ಪರ್ಫಾರ್ಮ್ ಮಾಡಬೇಕು ಅಂದರೆ, ಪುಲ್ ಮಾಡಬೇಕಾದ್ರೆ ಎಕ್ಸ್ಪ್ಲೋಡ್, ದೆನ್ ರಿಲೀಸ್ ಮಾಡುವಾಗ ಇಸೆಂಟ್ರಿಕ್ನ ಕಂಟ್ರೋಲ್ ಮಾಡಬೇಕು 2 to 3 ಸೆಕೆಂಡ್ಸ್, ದೆನ್ ಅಗೇನ್ ಪುಲ್. ನಾನು ಯಾವೆಲ್ಲ ಎಕ್ಸಸೈಸ್ಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋತಿದ್ದೀನೋ ಇದೆಲ್ಲ ಬಿಗಿನರ್ ಫ್ರೆಂಡ್ಲಿ ಎಕ್ಸಸೈಸ್. ಯಾವುದೇ ಥರದ ಫ್ಯಾನ್ಸಿ ಎಕ್ಸಸೈಸ್ಗಳಿಲ್ಲ, ಎಲ್ಲನೂ ನಾರ್ಮಲ್ ಎಕ್ಸಸೈಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಡ್ತಿದ್ದೀನಿ. ನಾರ್ಮಲಲ್ಲಿ ನಾವು ನಮ್ಮ ಡ್ರೀಮ್ ಫಿಸಿಕ್ನ ಬಿಲ್ಡ್ ಮಾಡ್ಕೋಬೋದು. ಸೊ ಯಾವುದೇ ಥರದ ಫ್ಯಾನ್ಸಿ ಎಕ್ಸಸೈಸ್ ಬೇಕಿಲ್ಲ. 2 ಕಂಪೌಂಡ್ ಮೂವ್ಮೆಂಟ್ ಆಯಿತು. ಇನ್ನೊಂದು ಕಂಪೌಂಡ್ ಮೂವ್ಮೆಂಟ್ಗೆ ಅಗೇನ್ ನಾವು ಒಂದು ಹಾರಿಜಾಂಟಲ್ ಪುಲ್ನ ಚೂಸ್ ಮಾಡ್ತೀವಿ. ಇದು ನಮ್ಮ ಅಪ್ಪರ್ ಬ್ಯಾಕ್ನ ಟಾರ್ಗೆಟ್ ಮಾಡುತ್ತೆ. ಫಾರ್ ದಿಸ್ ವಿ ಆರ್ ಡೂಯಿಂಗ್ T-bar rows. ಈ ಒಂದು ಎಕ್ಸಸೈಸ್ ನನ್ನ ಫೇವರೆಟ್ ಬ್ಯಾಕ್ ಎಕ್ಸಸೈಸ್. ಇಲ್ಲಿ ಯಾವುದೇ ಥರದ ಸ್ವಿಂಗಿಂಗ್ ಇರಲ್ಲ. ಸೊ ನಮ್ಮ ಬ್ಯಾಕ್ ಕಂಪ್ಲೀಟ್ಲಿ ಟಾರ್ಗೆಟ್ ಆಗಿರುತ್ತೆ ಆ್ಯಂಡ್ ಫುಲ್ಲಿ ಟೆನ್ಷನ್ ನಮ್ಮ ಬ್ಯಾಕ್ ಮೇಲೆ ಇರುತ್ತೆ. ಈ ಎಕ್ಸಸೈಸು ಅಗೇನ್ 3 ಸೆಟ್ ಮಾಡಬೇಕು. ರೆಫರೆನ್ಸ್ ಶುಡ್ ಬಿ ಅರೌಂಡ್ 10 to 15. ಬ್ಯಾಕ್ ಮುಗೀತು. ಈಗ ಬೈಸೆಪ್ಸು ಒಂದು ಚಿಕ್ಕ ಮಸಲ್ ಗ್ರೂಪ್ ಇನ್ ಅವರ್ ಹೋಲ್ ಬಾಡಿ. ನೀವು ಅದನ್ನು ಟ್ರೈನ್ ಮಾಡೋಕ್ಕೆ 10 ಎಕ್ಸಸೈಸ್ ಮಾಡಿದರೆ ವೇಸ್ಟ್. ಬೈಸೆಪ್ಸ್ಗೆ 2 ಎಕ್ಸಸೈಸ್ ಸಾಕು. ಮೊದಲನೇದು ಇನ್ಕ್ಲೈನ್ ಡಂಬಲ್ ಕರ್ಲ್ಸ್. ಇದು ನಮ್ಮ ಬೈಸೆಪ್ ಲಾಂಗ್ ಹೆಡ್ನ ಟಾರ್ಗೆಟ್ ಮಾಡುತ್ತೆ ಆ್ಯಂಡ್ ನಮ್ಮ ಬೈಸೆಪ್ಪಲ್ಲಿ ಪೀಕ್ನ ಕ್ರಿಯೇಟ್ ಮಾಡುತ್ತೆ. ಸೊ ಈ ಎಕ್ಸಸೈಸ್ನ ನೀವು ಹೆಂಗೆ ಪರ್ಫಾರ್ಮ್ ಮಾಡಬೇಕು ಅಂದರೆ, ಬೆಂಚ್ನ ಒಂದು 75 to 70 ಡಿಗ್ರಿ ಆ್ಯಂಗಲಲ್ಲಿ ಸೆಟ್ ಮಾಡಿಕೊಂಡು ಕೆಳಗಡೆ ಬಿಡುವಾಗ ಅಗೇನ್ ಇಸೆಂಟ್ರಿಕ್ನ ಕಂಟ್ರೋಲ್ ಮಾಡಿ ಪುಲ್ ಮಾಡಬೇಕು. ಈ ಎಕ್ಸಸೈಸು ನೀವು 3 ಸೆಟ್ ಮಾಡಬೇಕು. ರೆಫರೆನ್ಸ್ ಶುಡ್ ಬಿ ಅರೌಂಡ್ 10 to 15. ಯಾವುದೇ ಥರದ ಸ್ವಿಂಗಿಂಗ್ ಮೂವ್ಮೆಂಟ್ ಇರಬಾರ್ದು. ಎಕ್ಸಸೈಸ್ನ ಕಂಟ್ರೋಲ್ ಮಾಡಬೇಕು. ನೆಕ್ಸ್ಟ್ ಬೈಸೆಪ್ ಎಕ್ಸಸೈಸ್ ಪ್ರೀಚರ್ ಕರ್ಲ್ಸ್ ನನ್ನ ಒನ್ ಆಫ್ ದ ಫೇವ್ರೆಟ್ ಬೈಸೆಪ್ ಎಕ್ಸಸೈಸ್. ಯಾಕಂದರೆ ಇಲ್ಲಿ ಯಾವುದೇ ಥರದ ಸ್ವಿಂಗಿಂಗ್ ಮೂವ್ಮೆಂಟ್ ಇರಲ್ಲ. ನಮ್ಮ ಆರ್ಮ್ಸ್ ಕಂಪ್ಲೀಟ್ಲಿ ಪ್ಯಾಡ್ ಮೇಲೆ ಸ್ಟಿಕ್ ಆಗಿರ್ತವೆ. ಸೊ ನಮ್ಮ ಬೈಸೆಪ್ಸ್ ಕಂಪ್ಲೀಟ್ಲಿ ಟಾರ್ಗೆಟ್ ಆಗ್ತವೆ ಮತ್ತು ಫುಲ್ ಟೆನ್ಷನ್ ನಮ್ಮ ಬೈಸೆಪ್ಸ್ ಮೇಲೆ ಇರುತ್ತೆ. ಈ ಎಕ್ಸಸೈಸು ಅಗೇನ್ 3 ಸೆಟ್ ಮಾಡಬೇಕು. ರೆಫರೆನ್ಸ್ ಶುಡ್ ಬಿ 10 to 15. ಬ್ಯಾಕ್ ಮತ್ತು ಬೈಸೆಪ್ಸ್ ಮುಗೀತು, ಆದರೆ ನಮ್ಮ ಫುಲ್ ಡೇ ಕಂಪ್ಲೀಟ್ ಆಗಿ ಮುಗ್ದಿಲ್ಲ. ಯಾಕಂದರೆ ನಾವು ಒಂದು ಎಕ್ಸಸೈಸ್ನ ಮಿಸ್ ಮಾಡ್ಕೊಳ್ತಿದ್ದೀವಿ, ಅದೇ ರಿವರ್ಸ್ ಪೆಕ್ ಡೆಲ್ಟ್. ಪುಷ್ ಡೇಲಿ ನಾವು ನಮ್ಮ ಫ್ರಂಟ್ ಡೆಲ್ಟ್ ಮತ್ತು ಸೈಡ್ ಡೆಲ್ಟ್ನ ಟ್ರೈನ್ ಮಾಡಿದ್ದಾಯಿತು. ಈಗ ಮಿಕ್ಕಿರೋದು ರೇರ್ ಡೆಲ್ಟ್ಸ್. ಇದು ಮೇನ್ ಪಾರ್ಟ್ ಆಗುತ್ತೆ ನಮ್ಮ 3D ಶೋಲ್ಡರ್ಸ್ನ ಕ್ರಿಯೇಟ್ ಮಾಡೋಕ್ಕೆ. ಸೊ ಯಾವತ್ತೂ ರೇರ್ ಡೆಲ್ಟ್ಸ್ನ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ. ನಿಮ್ಮ ಕಂಪ್ಲೀಟ್ ಫುಲ್ ಡೇ ಮುಗಿದ್ಮೇಲೆ 3 ಸೆಟ್ ಆಫ್ ರಿವರ್ಸ್ ಪೆಕ್ ಮಾಡಿದರೆ ನಿಮ್ಮ ರೇರ್ ಡೆಲ್ಟ್ಸ್ ಕಂಪ್ಲೀಟಾಗಿ ಗ್ರೋ ಆಗ್ತವೆ. ಸೊ ಇದ್ರದ್ದು 3 ಸೆಟ್ ಮಾಡಿ. ರೆಫರೆನ್ಸ್ ಅಗೇನ್ ಇದು ಒಂದು ಐಸೋಲೇಷನ್ ಮೂಮೆಂಟ್ ಆಗಿರೋದ್ರಿಂದ 15 to 20 ಇರಬೇಕು. ನಾನು ಪುಷ್ ಡೇಲಿ ಹೇಳ್ದಂಗೆ ಈ ಒಂದು ಸ್ಪ್ಲಿಟ್ ಕಂಪ್ಲೀಟ್ಲಿ ಪ್ರೋಗ್ರೆಸಿವ್ ಓವರ್ ಮೇಲೆ ಡಿಪೆಂಡ್ ಆಗಿದೆ. ನೀವು ಯಾವ ಥರ ಪ್ರೋಗ್ರೆಸ್ ಮಾಡ್ತೀರೋ ಆ ಥರ ನಿಮ್ಮ ಮಸಲ್ ಗ್ರೋತ್ ಇನ್ಕ್ರೀಸ್ ಆಗುತ್ತೆ. ಸೊ ಯಾವತ್ತೂ ಸೇಮ್ ರೆಪ್ಸ್ ಸೇಮ್ ವೇಟ್ನ ಲಿಫ್ಟ್ ಮಾಡೋಕೆ ಹೋಗಬೇಡಿ. ಒಂದು ವೇಟ್ಸ್ನಾದರೂ ಇನ್ಕ್ರೀಸ್ ಮಾಡಿ, ಇಲ್ಲ ರೆಪ್ಸ್ನಾದರೂ ಇನ್ಕ್ರೀಸ್ ಮಾಡಿ. ಸೊ ಇದಾಗಿತ್ತು ಕಂಪ್ಲೀಟ್ ಫುಲ್ ಡೇ ಎಕ್ಸ್ಪ್ಲನೇಷನ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಇಬ್ಬರು ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಆಲ್ಗೆ ಸೆಟ್ ಮಾಡಿ. ನಾನು ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿ ತನಕ ಟೇಕ್ ಕೇರ್.